ನಾವು ಈ ಒಂದು ವಿಡಿಯೋದಲ್ಲಿ ಕೆಲವು ಗಣಿತ ಸಾಂಪ್ರದಾಯಿಕ ಸಮಸ್ಯೆಗಳನ್ನು ಬಿಡಿಸೋಣ. ಇಲ್ಲಿ ಸಾಂಪ್ರದಾಯಿಕ ಸಮಸ್ಯೆಗಳು ಅಂತ ಹೇಳಿದ್ರೆ ಈ ರೀತಿಯ ಸಮಸ್ಯೆಗಳನ್ನು ನಾವು ಹೆಚ್ಚು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೋಡ್ತಾ ಇರ್ತೇವೆ. ಈ ರೀತಿಯ ಸಮಸ್ಯೆಗಳನ್ನು ಹೆಚ್ಚಾಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೋಡ್ತೇವೆ. ಈ ಸಮಸ್ಯೆಗಳನ್ನು ನೋಡಿದಾಗ ಬಹಳ ಕಠಿಣ ಅನಿಸಿದ್ರು ಸಹ ನೀವು ನಂತರ ತಿಳಿದುಕೊಳ್ತೀರಾ ಇವು ಅಂದುಕೊಂಡಷ್ಟು ಕಠಿಣ ಇರೋದಿಲ್ಲ, ನಾವು ಒಂದು ನಮೂನೆಯನ್ನು ಗಮನಿಸಿದ್ರೆ ಇವನ್ನು ಸುಲಭವಾಗಿ ಬಿಡಿಸಬಹುದು ಅಂಥೇಳಿ ಅಂತಹ ಒಂದೆರಡು ಸಮಸ್ಯೆಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಬಿಡಿಸೋಣ. ಈಗ ಇಲ್ಲಿ ಮೊದಲು ಒಂದು ಸಮಸ್ಯೆಯನ್ನು ಗಮನಿಸಿ. a+b+c = 7, 5a + 5b + 5c ನ ಬೆಲೆ ಎಷ್ಟು? ಇಲ್ಲಿ ನಮಗೆ a+b+c ನ ಬೆಲೆ ಕೊಟ್ಟಿದ್ದಾರೆ. 5a + 5b + 5c ನ ಬೆಲೆ ಕಂಡುಹಿಡಬೇಕಾಗುತ್ತೆ. ಹಾಗಾದರೆ ನಾವು ಎ ಬೆಲೆ, ಬಿ ಬೆಲೆ ಮತ್ತು ಸಿ ಬೆಲೆಗಳನ್ನು ಕಂಡುಹಿಡ್ಕೊಂಡು ಆ ಬೆಲೆಗಳನ್ನು ಇದರಲ್ಲಿ 5 ಬಾರಿ ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ 5 ಬಾರಿ ಎ ನ ಬೆಲೆ, 5 ಬಾರಿ ಬಿ ನ ಬೆಲೆ, 5 ಬಾರಿ ಸಿ ನ ಬೆಲೆ ತೆಗೆದುಕೊಂಡ್ರೆ ನಮಗೆ ಉತ್ತರ ಸಿಕ್ಕುತ್ತಾ? ಅಥವಾ a+b+c ಬೆಲೆಯನ್ನು ಒಟ್ಟಾಗಿ ತೆಗೆದುಕೊಳ್ಬೇಕಾ? ಸ್ವಲ್ಪ ನೀವು ಇದನ್ನು ಗಮನಿಸಿ ಯೋಚಿಸಿ ಅಂತೇಳಿ ನಿಮಗೆ ಹೇಳ್ತೇನೆ. ನಾವು ಕೊಟ್ಟಿರುವಂತಹ ಈ ಒಂದೇ ಬಹುಪದೋಕ್ತಿಯಿಂದ ಎ ನ ಬೆಲೆ, ಬಿ ನ ಬೆಲೆ, ಸಿ ನ ಬೆಲೆ ಈ 3 ಬೀಜಾಕ್ಷರಗಳ ಬೆಲೆಯನ್ನು ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಾವು a+b+c ಈ ಬೆಲೆಯನ್ನು ಹೇಗೆ ಅವರು ಒಟ್ಟಾಗಿ ನೀಡಿದಾರೋ ಆ ಒಂದು ಮೊತ್ತವನ್ನು ಇಲ್ಲಿ ಬಳಸಬಹುದಾ? ಸ್ವಲ್ಪ ಗಮನಿಸಿ. ನೀವು ಈ ಎರಡನೇ ಬಹುಪದೋಕ್ತಿಯನ್ನು ಗಮನಿಸಿದ್ರೆ ಅದು 5a, 5b, 5c ತ್ರಿಪದೋಕ್ತಿಯನ್ನು ಹೊಂದಿದೆ. ಈ ತ್ರಿಪದೋಕ್ತಿಯ 3 ಪದಗಳನ್ನು ನೀವು ಗಮನಿಸಿದ್ರೆ 3 ಪದಗಳಲ್ಲಿ 5 ಸಾಮಾನ್ಯವಾಗಿದೆ. ನಾನು 5ಅನ್ನು ಈ ಸಾಮಾನ್ಯ ಇರುವಂತಹ 5ಅನ್ನು ಹೊರಗಡೆ ತೆಗೆದೆ ಅಂತ ಹೇಳಿದ್ರೆ ಆಗ ನನಗೆ ಉಳಿದುಕೊಳ್ತಾ ಇರುವಂಥದ್ದು ಎ ಪ್ಲಸ್ ಎರಡನೇ ಪದದಲ್ಲೂ ಸಹ ಬಿ ಪ್ಲಸ್ ಸಿ ಉಳ್ಕೊಳ್ತಾ ಇದೆ. ಈಗ ಇದರ ಬೆಲೆ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕಾಗಿದೆ. ನೀವು ಗಮನಿಸ್ಬೋದು, ಇದು a+b+c ಇದು ನಮಗೆ ನೀಡಿರುವಂತಹ ಮೊದಲನೇ ಎಕ್ಸ್ಪ್ರೆಷನ್ನೇ ಆಗಿದೆ. ಇದರ ಬೆಲೆ ಎಷ್ಟಿದೆ? a+b+c ನ ಬೆಲೆ. ಈ a+b+c ನ ಬೆಲೆ ಎಷ್ಟಾಗಿದೆ? 7 ಆಗಿದೆ. ನಾವಿಲ್ಲಿ ಅದನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ 5 × 7 ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಆಗ ನಮಗೆ ಉತ್ತರ ದೊರಕ್ತಾ ಇದೆ 5 7 35 ಅಂತೇಳಿ. ಈಗ ನಿಮಗೆ ಇದು ಎಷ್ಟು ಸುಲಭ ಅಂತ ಅರ್ಥ ಆಯಿತು ಅಲ್ವಾ? ಈ ನಮೂನೆಯನ್ನು ಗಮನಿಸಿ, ಈ ನಮೂನೆಯನ್ನು ಬಳಸಿ ನಾವು ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದಾಗಿರುತ್ತೆ. ಈ ತರಹದ ಇನ್ನೊಂದಷ್ಟು ಸಮಸ್ಯೆಗಳನ್ನು ನಾವು ಬಿಡಿಸೋಣ. ಈಗ ನಾನು ಮತ್ತೊಂದು ಸಮಸ್ಯೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಮುಂದಿನ ಸಮಸ್ಯೆ ಈ ರೀತಿಯಾಗಿದೆ. a+b+c = -1, x + y = 7, -9a, -7x, -9c, -9b, -7y = ಎಷ್ಟು? ಅದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂಥೇಳಿ ಕ್ವಶನ್ ಮಾರ್ಕನ್ನು ನೀಡಿದ್ದಾರೆ. ಈಗ ಈ ಒಂದು ಸಮಸ್ಯೆಯಲ್ಲೂ ಸಹ ನಾವು ನಮಗೆ ನೀಡಿರುವಂತಹ ಬಹುಪದೋಕ್ತಿಗಳನ್ನು ಬಳಸಿಕೊಂಡು ABC ಚರಾಕ್ಷರಗಳ ಬೆಲೆ, XY ಚರಾಕ್ಷರಗಳ ಬೆಲೆಯನ್ನು ಕಂಡುಹಿಡಿದು ಈ ಬಹುಪದೋಕ್ತಿಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆದೇಶಿಸಿ ಉತ್ತರವನ್ನು ಕಂಡುಹಿಡಿಯೋದೆ, ಅಥವಾ ಈ ನಮೂನೆಯನ್ನು ಬಳಸೋದೆ? a+b+c ನ ಮೊತ್ತ -1 ಅಂಥೇಳಿ, x + y ನ ಮೊತ್ತ 7 ಅಂಥೇಳಿ. ನೀವು ಗಮನಿಸಿದ್ರೆ ಈ ಹಿಂದೆ ಮಾಡಿದಂತಹ ಸಮಸ್ಯೆ ರೀತಿಯಲ್ಲಿಯೇ ಇದನ್ನೂ ಸಹ ಪರಿಹರಿಸಬೇಕು ಅಂಥೇಳಿ ಅನ್ನಿಸ್ತಿದೆ ಅಲ್ವಾ? ಅದಕ್ಕಾಗಿ ನಾವೇನು ಮಾಡೋಣ, ಈ ಒಂದು ಬಹುಪದೋಕ್ತಿಯನ್ನು ಮೊದಲಿಗೆ ಈ a+b+c ನಮೂನೆಯಲ್ಲಿ ಬರುವಂತೆಯೇ ಇಲ್ಲಿ ಪದಗಳನ್ನು ನಾವು ರೀಅರೇಂಜ್ ಮಾಡಿಕೊಳ್ಳೋಣ. ಅದಕ್ಕಾಗಿ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮೊದಲಿಗೆ -9a, ನಂತರ ಬಿ ಅಕ್ಷರ ಇರುವಂತಹ ಪದ ಬೇಕು, ಅದು -9b, ನಂತರ ಸಿ ಚರಾಕ್ಷರವನ್ನು ಹೊಂದಿರುವಂತಹ ಪದ ಅಂತ ಹೇಳಿದ್ರೆ -9c, ನಂತರ ಎಕ್ಸ್ ಚರಾಕ್ಷರವನ್ನು ಇರುವಂತಹ ಪದವನ್ನು ತೆಗೆದುಕೊಳ್ತಾ ಇದ್ದೀನಿ, ಅದು -7x ಆಯಿತು. ನಂತರ ವೈ ಚರಾಕ್ಷರವಿರುವಂತಹ ಪದ ಅಂತ ಹೇಳಿದ್ರೆ ಅದು -7y ಆಯಿತು. ಇವುಗಳ ಬೆಲೆ ಎಷ್ಟು? ನಾನು ಈ ಬಹುಪದೋಕ್ತಿಯನ್ನು ಮತ್ತೊಮ್ಮೆ ರೀಅರೇಂಜ್ ಮಾಡಿಕೊಂಡಿದ್ದೇನೆ ಅಷ್ಟೇ. ನನಗೆ ಬೇಕಾಗುವ ರೀತಿಯಲ್ಲಿ ಅದನ್ನು ನಾನು ರೀಅರೇಂಜ್ ಮಾಡ್ಕೊಂಡಿದ್ದೇನೆ. ಈಗ ನೀವು ಈ 3 ಪದಗಳನ್ನು ಗಮನಿಸಿದ್ರೆ -9a, -9b, -9c ಈ 3 ಪದಗಳಲ್ಲಿ -9 ಸಾಮಾನ್ಯವಾಗಿದೆ. ಅದನ್ನು ನಾನು ಹೊರಗಡೆ ತೆಗೆದೆ ಅಂತ ಹೇಳಿದ್ರೆ ಆಗ ನನಗೆ ಉಳಿದುಕೊಳ್ತಾ ಇರುವುದು ಮೊದಲನೇ ಪದದಲ್ಲಿ +a ಆಗುತ್ತೆ, ಎರಡನೇ ಪದದಲ್ಲಿ +b ಉಳಿದುಕೊಳ್ತಾ ಇದೆ, ಯಾಕೆಂದರೆ -9 ನಾನು ಹೊರಗಡೆ ತೆಗೆದಿದ್ದೀನಿ. -9 × +b ಅಂತ ಹೇಳಿದ್ರೆ -9bನೇ ಬರುತ್ತೆ. ಇಲ್ಲಿ ಉಳ್ಕೊಳ್ಳೋದು +c ಆಗಿದೆ ಅಲ್ವಾ? ಇನ್ನು ಇಲ್ಲಿ ಈ 2 ಪದಗಳನ್ನು ಗಮನಿಸಿದ್ರಿ, -7x, -7y ಅನ್ನು ಗಮನಿಸಿದ್ರಿ ಅಂತ ಹೇಳಿದ್ರೆ ಈ 2 ಪದದಲ್ಲಿ ನಮಗೆ ದೊರಕ್ತಾ ಇರುವಂಥದ್ದು -7 ಸಾಮಾನ್ಯವಾಗಿದೆ. -7 ನಾನು ಹೊರಗಡೆ ತೆಗೆದೆ ಅಂತ ಹೇಳಿದ್ರೆ ಆಗ ನನಗೆ
ಉಳ್ಕೊಳ್ತಾ ಇರುವುದು ಈ ಒಂದು ಪದದಲ್ಲಿ ಪ್ಲಸ್ ಎಕ್ಸ್ ಆಗಿದೆ ಅಲ್ವಾ. -7 ಸಾಮಾನ್ಯವಾಗಿ ತೆಗಿತಿದ್ದೇವೆ. ಇನ್ನು ಎರಡನೇ ಪದದಲ್ಲಿ +y ಉಳ್ಕೊಳ್ತಾ ಇದೆ. ನೀವು ವಾಪಸ್ -7 ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ ಅಂತ ಹೇಳಿದ್ರೆ -7 ಇಂಟು ಎಕ್ಸ್ -7x ಆಗುತ್ತೆ. -7 ಇಂಟು +y ಅಂತ ಹೇಳಿದ್ರೆ -7y ಆಗುತ್ತೆ. ಈಗ ಇದರ ಬೆಲೆ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕಾಗಿದೆ. ಈಗ ನೀವು ಗಮನಿಸ್ಬೋದು a + b + c ನ ಬೆಲೆ ಅವ್ರು ಕೊಟ್ಬಿಟ್ಟಿದ್ದಾರೆ. ಅದೆಷ್ಟಾಗಿದೆ? -1 ಆಗಿದೆ. ಈ ಇಡೀ ಒಂದು ಬಹುಪದೋಕ್ತಿಯ ಬೆಲೆ -1 ಆಗಿದೆ. ಹಾಗೆ ಈ ಒಂದು x + y ಎಕ್ಸ್ಪ್ರೆಷನ್ ಏನಿದೆ, ಈ ಒಂದು ಬಹುಪದೋಕ್ತಿಯ ಬೆಲೆಯನ್ನು ಸಹ ಅವರು ನೀಡಿದ್ದಾರೆ, ಅದು 7 ಆಗಿದೆ. ಈ ಬೆಲೆಗಳನ್ನು ನಾವಿಲ್ಲಿ ಆದೇಶಿಸಿದಾಗ ಗಮನಿಸಿ, -9 ಇಂಟು -1, ಎರಡನೇ ಪದ ಅಂತ ಹೇಳಿದ್ರೆ ಅದು -7 ಇಂಟು 7 ಆಯಿತು. ಈಗ ಇದನ್ನು ನಾವು ಸುಲಭೀಕರಿಸಿ ಈ ಬೆಲೆಯನ್ನು ಕಂಡುಹಿಡಿಯೋಣ. -9 ಇಂಟು -1 ಅಂತ ಹೇಳಿದ್ರೆ ಅದು ಮೈನಸ್ ಇಂಟು ಮೈನಸ್ ಪ್ಲಸ್ 9 9 ಆಗುತ್ತೆ. ಇನ್ನು -7 ಇಂಟು 7 ಅಂತ ಹೇಳಿದ್ರೆ ಅದು ಮೈನಸ್ ಇಂಟು ಪ್ಲಸ್ ಅಂತ ಹೇಳಿದ್ರೆ ಅದು -7 7 49 ಆಗಿದೆ. +9 -49 ಏನು ಬೆಲೆಯನ್ನು ಕೊಡುತ್ತೆ ನಮಗೆ? ಇವುಗಳ ವ್ಯತ್ಯಾಸ ಎಷ್ಟನ್ನು ಕೊಡ್ತಾ ಇದೆ? -40 ಕೊಡ್ತಾ ಇದೆ ಅಲ್ವಾ. -40 ಕೊಡ್ತಾ ಇದೆ. ಹಾಗಾದರೆ ಈ ಒಂದು ಬಹುಪದೋಕ್ತಿಯ ಬೆಲೆ ಎಷ್ಟು ಅಂತ ನೋಡಿದ್ರೆ ಅದು -40 ಆಗಿದೆ. ಈ ಎರಡೂ ನಮೂನೆಯನ್ನು ಗಮನಿಸಿ, ಈ ನಮೂನೆಯನ್ನು ನಾವು ಇದರಲ್ಲಿ ಆದೇಶಿಸುವಂತೆ ಮಾಡಿಕೊಂಡಾಗ ನಾವು ಇದರ ಬೆಲೆಯನ್ನು ಸುಲಭವಾಗಿ ಕಂಡುಹಿಡಿಯಬಹುದು. ಇಂತಹ ಸಮಸ್ಯೆಗಳನ್ನು ನಾವು ಹೆಚ್ಚು ಹೆಚ್ಚು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಮನಿಸ್ತೇವೆ.